ಶಿವಪಾರ್ವತಿಯರನ್ನು ಆರಾಧಿಸುವ ಜ್ಯೋತಿರ್ಭೀಮೇಶ್ವರ ವ್ರತ. ಇದನ್ನು ಯಾವಾಗ ಮಾಡಬೇಕು, ಯಾಕೆ ಮಾಡಬೇಕು, ಮತ್ತು ಅದರ ಹಿಂದಿರುವ ಕತೆ ಏನು, ಏನಕ್ಕೆ ಮಾಡಬೇಕು, ಯಾವಾಗ ಶುರುವಾಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರು ಸ್ಕಿಪ್ ಮಾಡದೆ ನೋಡಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬನ್ನಿ ನೋಡೋಣ. ಆಷಾಢ ಮಾಸ ಇನ್ನೇನು ಮುಕ್ತಾಯ ಆಗುತ್ತೆ. ಈ ಅಮಾವಾಸ್ಯೆ ಬಂದರೆ ಆಷಾಢ ಮಾಸ ಮುಕ್ತಾಯ ಆಗುತ್ತೆ. ಅದಾದಮೇಲೆ ನಮಗೆ ಶ್ರಾವಣ ಮಾಸ ಬರುತ್ತೆ. ಈ ಆಷಾಢ ಮಾಸದ ಅಮಾವಾಸ್ಯೆ ತನಕ ನಾವು ಯಾವುದೇ ಶುಭ ಸಮಾರಂಭ ಅಂದರೆ ಗೃಹ ಪ್ರವೇಶ, ಮದುವೆ, ನಿಶ್ಚಿತಾರ್ಥ ಈ ಥರ ಯಾವುದೇ ಶುಭ ಸಮಾರಂಭವನ್ನು ಮಾಡಿರೋದಿಲ್ಲ. ಈ ಅಮಾವಾಸ್ಯೆಯಿಂದ ನಮಗೆ ಶ್ರಾವಣ ಮಾಸ ಶುರುವಾಗುತ್ತೆ. ಇನ್ನು ಮುಂದೆ ಮದುವೆ, ಶುಭ ಕಾರ್ಯಗಳು, ಗೃಹ ಪ್ರವೇಶ ಈ ಥರದ್ದು ಶುರುವಾಗುತ್ತೆ. ಈ ಅಮಾವಾಸ್ಯೆ ಯಾವತ್ತು ಬರುತ್ತೆ ಅಂದರೆ 4ನೇ ತಾರೀಕು ಭಾನುವಾರ ಬರುತ್ತೆ. ಆಗಸ್ಟ್ 4 ಭಾನುವಾರ. ಅವತ್ತೊಂದು ದಿನ ನಾವು ಜ್ಯೋತಿರ್ಭೀಮೇಶ್ವರ ವ್ರತ ಅಂದರೆ ಭೀಮನ ಅಮಾವಾಸ್ಯೆ ಅಥವಾ ಪತಿ ಸಂಜೀವಿನಿ ವ್ರತ, ಆಟಿ ಅಮಾವಾಸ್ಯೆ, ಗೌರಿ ಪೂಜೆ ವ್ರತ, ಜ್ಯೋತಿಸ್ತಂಭ ಗೌರಿ ವ್ರತ, ಭಂಡಾರದ ಹಬ್ಬ ಅಂತ ಕರೀತಾರೆ. ಅದೊಂದೇ ಅಮಾವಾಸ್ಯೆಗೆ ಇಷ್ಟು ಹೆಸರುಗಳಿವೆ. ಅಂದರೆ ಎಲ್ಲ ಒಂದೇ ಕಡೆ ಕರೆಯಲ್ಲ, ಒಂದೊಂದು ಕಡೆ ಒಂದೊಂದು ಹೆಸರಿನಲ್ಲಿ ಈ ವ್ರತನ ಆಚರಿಸ್ತಾರೆ. ಈ ಜ್ಯೋತಿರ್ಭೀಮೇಶ್ವರ ವ್ರತ ಅಂದರೆ ಗಂಡನ ಆಯಸ್ಸು ಆರೋಗ್ಯ ವೃದ್ಧಿ ಆಗಲಿ ಅಂತ ಮದುವೆ ಆದ ಮುತ್ತೈದೆಯರು ಗಂಡನ ಆಯಸ್ಸಿಗೋಸ್ಕರ ಮಾಡುವಂಥ ಪೂಜೆ. ಇನ್ನು ಮದುವೆ ಆಗಿಲ್ಲದ ಹೆಣ್ಮಕ್ಳುಗಳು ಪೂಜೆ ಮಾಡ್ತಾರೆ. ಯಾಕೆ ಅಂದರೆ ಒಳ್ಳೆ ಹುಡುಗ, ಒಳ್ಳೆ ಗಂಡು ಸಿಗಲಿ ಅಂತ ಶಿವನನ್ನು ಪ್ರಾರ್ಥಿಸ್ಕೊಂಡು, ಶಿವಪಾರ್ವತಿಯರನ್ನ ಪ್ರಾರ್ಥಿಸ್ಕೊಂಡು ಮಾಡುವಂಥ ಪೂಜೆ ಆಗಿರುತ್ತೆ. ಇನ್ನು ಕೆಲವೊಂದು ಕಡೆ ಇದನ್ನು ಆಟಿ ಅಮಾವಾಸ್ಯೆ ಅಂತ ಪೂಜೆ ಮಾಡ್ತಾರೆ. ಆಟಿ ಅಮಾವಾಸ್ಯೆ ಅಂತ ಯಾಕೆ ಪೂಜೆ ಮಾಡ್ತಾರೆ ಅಂದರೆ ಈಗ ಮಳೆಕಾಲ ಆರಂಭವಾಗಿರ್ತಲ್ಲ, ಆದ್ದರಿಂದ ನಮಗೆ ಕೆಲವೊಂದು ರೋಗ ರುಜಿನ ಬರುತ್ತೆ, ಆರೋಗ್ಯ ಹದಗೆಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹಾಲೆ ಮರದ ಕಷಾಯವನ್ನು ಸೇವಿಸ್ತಾರೆ. ಅದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಅನ್ನೋ ನಂಬಿಕೆ ಇದೆ. ಆ ಮರಕ್ಕೆ ದೈವಿ ಶಕ್ತಿ ಇದ್ದು ಅದನ್ನು ಸೇವಿಸಿದ್ರೆ ನಮಗೆ ದೇವರ ಆಶೀರ್ವಾದ ಆಗುತ್ತೆ ಅನ್ನೋ ನಂಬಿಕೆ ಇರೋದ್ರಿಂದ ಮಾಡ್ತಾರೆ. ಇನ್ನು ಈ ಜ್ಯೋತಿರ್ಭೀಮೇಶ್ವರ ವ್ರತನ ಯಾಕೆ ಆಚರಿಸ್ತಾರೆ ಅಂತ ಒಂದು ಕಥೆಯಿಂದ ಹೇಳ್ತೀನಿ. ಈ ಕಥೆಯನ್ನು ಕೇಳಿ ನಿಮಗೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸಿದಷ್ಟೇ ಪುಣ್ಯ ಸಿಗುತ್ತೆ. ಮುತ್ತೈದೆ ಸ್ಥಾನ ನಮಗೆ ಆಗಲಿ ಅಂತ ಅಂದ್ಕೊಂಡು ಈ ಕಥೆನ ಭಕ್ತಿಯಿಂದ ಕೇಳಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಆ ಕಥೆ ಏನಪ್ಪ ಅಂದರೆ, ಇದು ಸ್ಕಂದ ಪುರಾಣದಲ್ಲಿ ಬಂದಿರೋ ಕಥೆ. ಆ ಕಥೆ ಸೌರಾಷ್ಟ್ರ ದೇಶವು ವಜ್ರಬಾಹು ಎಂಬ ರಾಜನಿಂದ ಆಳಲ್ಪಡುತ್ತಿತ್ತು. ಆ ರಾಜನು ವೀರನು, ಧೀರನು, ಮತಿವಂತನು ಆಗಿದ್ದನು. ಆ ರಾಜನಿಗೆ ಜಯಶೀಲನೆಂಬ ಮಗನಿದ್ದನು. ಅವನು ತುಂಬ ಸುಂದರನೂ ಸದ್ಗುಣನೂ ಆಗಿದ್ದ. ಆದರೆ ಕಾಲವಶದಿಂದ ಆ ಹುಡುಗ ಯುವಕನಾಗಿರುವಾಗಲೇ ಅಂದರೆ ಚಿಕ್ಕವನಾಗಿರ್ಬೇಕಾದ್ರೇ ಅವನಿಗೆ ಮರಣ ಹೊಂದೋ ಥರ ವಜ್ರಬಾಹುಗೆ ಆಘಾತವಾದಂತಾಯಿತು. ಕುಮಾರನ ಮರಣದಿಂದಾಗಿ ತನಗೂ ತನ್ನ ಪಿತೃಗಳಿಗೂ ತಿಲೋದಕವನ್ನು ಕೊಡುವವರಿಲ್ಲದಂತಾಯಿತು ಅಂತ ಚಿಂತಿಸ್ತಾನೆ. ಅಂದರೆ ಪಿತೃಗಳಿಗೆ ನಾವೇನು ಎಡೆ ಇಡ್ತೀವಿ ಅದನ್ನು ಮಾಡೋರಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹಾಗಿರ್ಬೇಕಾದ್ರೆ ಅವನಿಗೆ ಒಂದು ವಿಚಾರ ಹೊಳೆಯುತ್ತೆ. ತನ್ನ ಆ ಮೃತ ಪುತ್ರನಿಗೆ ಅಂದರೆ ಸತ್ತೋಗಿರೋ ಮಗನಿಗೆ ವಿವಾಹ ಮಾಡಿದ್ರೆ ಆ ಹೆಣ್ಣಿನ ಮೂಲಕ ನನಗೂ ನನ್ನ ಪಿತೃಗಳಿಗೂ ಸದ್ಗತಿ ಸಿಗುತ್ತೆ ಅಂತ ಯೋಚಿಸ್ತಾನೆ. ರಾಜ ತನ್ನ ಮೃತ ಪುತ್ರನಿಗೆ ಹೆಣ್ಣು ಕೊಟ್ಟು ಮದುವೆ ಮಾಡ್ತಾರಲ್ಲ ಅವ್ರಿಗೆ ತುಂಬ ಧನ ಕನಕನ ಕೊಡ್ತೀನಿ ಅಂತ ಹೇಳ್ತಾನೆ. ಆ ನಾಡಲ್ಲಿ ಸುಸಂಸ್ಕೃತನು, ವೇದಶಾಸ್ತ್ರ ಪಾರಂಗತನು ಆದ ಒಬ್ಬ ಬ್ರಾಹ್ಮಣ ಇರ್ತಾನೆ. ಅವನು ಕರ್ಮವಶದಿಂದ ಅಂದರೆ ಅವನು ಮಾಡಿರೋ ಹಿಂದಿನ ಜನ್ಮದ ಕರ್ಮದಿಂದ ತುಂಬ ದೊಡ್ಡ ದರಿದ್ರನಾಗಿರ್ತಾನೆ. ಆದರೆ ಅವನ ಭಾಗ್ಯಕ್ಕೆ ಸುಶೀಲೆ ಅಂತ ಒಬ್ಬಳು ಮಗಳಿರ್ತಾಳೆ. ಅವನು ದಟ್ಟ ದರಿದ್ರ ಇರೋದ್ರಿಂದ ಇದನ್ನು ಕೇಳ್ಬಿಟ್ಟು ಅವನೇನು ಮಾಡ್ತಾನೆ, ರಾಜ್ಕುಮಾರನಿಗೆ ಮದುವೆ ಮಾಡಿ ಕೊಡ್ತಾನೆ. ಆದ್ದರಿಂದ ಅವನು ತುಂಬ ಅಂದರೆ ದುಡ್ಡು ಕಾಸೆಲ್ಲ ಇಸ್ಕೊಂಡು ಅವನು ಇಷ್ಟಾರ್ಥನ ನೆರವೇರಿಸ್ಕೋತಾನೆ, ಅಂದರೆ ಸುಖವಾಗಿರಬೇಕು ಅಂತ ಭಾವಿಸ್ತಾನೆ. ಆಮೇಲೆ ಅವನು ಅವಳನ್ನ ಕರ್ಕೊಂಡೋಗಿ ಮದುವೆ ಮಾಡ್ತಾನೆ. ಮದುವೆ ಮಾಡಿದ್ಮೇಲೆ ಅವನು
ಸತ್ತ ಮಗನ ಕರ್ಕೊಂಡೋಗಿ ಸ್ಮಶಾನಕ್ಕೆ ಸಾಗಿಸ್ತಾರೆ. ಅಲ್ಲಿ ಚಿತೆನ ಏರ್ಪಡಿಸ್ಬಿಟ್ಟು ಸೊಸೆಯನ್ನು ಕರೆದು ಅಮ್ಮ ಬೆಂಕಿ ಇಡು ಅಂತ ಹೇಳ್ತಾರೆ. ಅವಳು ತುಂಬ ಅಂದರೆ ಆಗ್ತಾನೆ ಮದುವೆಗೆ ಹೆಂಗೆ ರೆಡಿ ಆಗಬೇಕು ಸೊಸೆನ ಹಂಗೆ ರೆಡಿ ಮಾಡಿರೋದ್ರಿಂದ ಅವಳು ಅದೇ ರೀತಿ ಬಂದಿರ್ತಾಳೆ. ಅವಳು ದೇವರನ್ನ ಪ್ರಾರ್ಥಿಸ್ಕೊಂಡು ಏನೂ ಯೋಚನೆ ಮಾಡ್ದೇ ಅಗ್ನಿ ಸ್ಪರ್ಶನ ಮಾಡ್ತಾಳೆ. ಆ ತಕ್ಷಣ ಏನಾಗುತ್ತೆ ಅಂದರೆ ದೈವ ಕೃಪೆಯಿಂದ ಅಲ್ಲಿ ಹಚ್ಚಿದ ಬೆಂಕಿ ಮಳೆ ಬಂದು ಆರೋಗ್ಬಿಡುತ್ತೆ, ಸೂರ್ಯಾಸ್ತ ಆಗುತ್ತೆ. ಆವಾಗ ಜಲಪ್ರವಾಹ ಅಂದರೆ ಮಳೆ ಜಾಸ್ತಿಯಾಗಿ ಜಲಪ್ರವಾಹ ಕೂಡ ಆಗೋ ಥರ ಆಗುತ್ತೆ. ಸುತ್ತ ಗಾಢವಾದ ಕತ್ಲೆ, ಸಂಜೆ ಆಗಿರೋದ್ರಿಂದ ಕತ್ಲೆ ಆವರಿಸೋಕೆ ಶುರುವಾಗುತ್ತೆ. ಆಗ ಆ ಟೈಮಲ್ಲಿ ಏನು ಮಾಡ್ತಾನೆ ರಾಜ ತನ್ನ ಪರಿವಾರದವ್ರನ್ನೆಲ್ಲ ಕರ್ಕೊಂಡು ಅಲ್ಲಿ ಇದ್ದರೆ ನಾವು ಸುತ್ತೋಗ್ಬಿಡ್ತೀವಿ ಅಂತ ಅರಮನೆಗೆ ಹೊರಟೋಗ್ತಾರೆ. ಎಲ್ಲ ಅಲ್ಲಿ ಬಂದಿದ್ದ ಜನಗಳೆಲ್ಲ ಹೊರಟೋಗ್ತಾರೆ. ಆದರೆ ಆ ಹೆಂಡತಿ ಮದುವೆ ಆಗಿದ್ಲಲ್ಲ ಆ ಹುಡುಗಿ ಮಾತ್ರ ಎಲ್ಲೂ ಹೋಗಲ್ಲ, ಪತಿ ಶವದ ಹತ್ರನೇ ಉಳ್ಕೋತಾಳೆ. ಅವಳ ಮನಸ್ಸಿಗೆ ಆಗ ಒಂದು ಥರ ಭಯ ಆವರಿಸೋಕೆ ಶುರುವಾಗುತ್ತೆ, ತುಂಬ ದುಃಖನೂ ಕೂಡ ಆಗ್ತಾ ಇರುತ್ತೆ. ಆವಾಗ ದೇವರಲ್ಲಿ ಕೇಳ್ಕೊತಾಳೆ, ದೇವರೇ ನೀನು ಕರುಣೆಯಿಂದ ಮಾರ್ಕಂಡೇಯ ಕೂಡ ಚಿರಂಜೀವಿಯಾದ, ಚ್ಯವನನು ಕೂಡ ದೀರ್ಘ ಆಯುಷ್ಯನ ಪಡೆದ, ಅಗ್ನಿ ಮನ್ಮಥರು ಕೂಡ ಮತ್ತೆ ಪುನರ್ಜನ್ಮನ ಪಡೆದ್ರು, ಶ್ವೇತವಾಹನರು ಕೂಡ ಪೂರ್ಣಾಯುಷ್ಯವನ್ನ ಪಡೆದ್ರು. ನಿನ್ನ ದಯೆಯಿಂದಲೇ ರತಿದೇವಿ, ಮಾರ್ಕಂಡೇಯ ಸತಿ, ಅಗ್ನಿಯ ಪತಿಯಾದ ಸ್ವಾದೇವಿಯು ಸುಮಂಗಲಿಯಾಗಿ ಮತ್ತೆ ಮಕ್ಕಳನ್ನ ಪಡೆದ್ರು. ಹೀಗಿರ್ಬೇಕಾರೆ ನಾನು ಮಾಡಿದ ಅಪರಾಧ ಏನು? ನನಗೆ ಯಾಕೆ ಈ ರೀತಿ ಘೋರ ಶಿಕ್ಷೆ? ನೀನು ನನ್ನನ್ನು ಅನಾಥನಾಳಾಗಿ ಮಾಡಿದ್ಯಾ, ನನಗೂ ನಿನ್ನ ಕೃಪಾ ಕಟಾಕ್ಷೆಯನ್ನು ಬೀರು ಅಂತ ಕೇಳ್ಕೊತಾಳೆ. ಆವಾಗ ಪರಮೇಶ್ವರ ಪಾರ್ವತಿ ಜೊತೆ ಬಂದು ಮಗಳೇ ಪ್ರತ್ಯಕ್ಷ ಆಗ್ಬಿಟ್ಟು ಹೇಳ್ತಾರೆ, ಮಗಳೇ ನಿನ್ನ ಕೋರಿಕೆ ಏನು ಅಂತ. ಆವಾಗ ಅವಳು ಹೇಳ್ತಾಳೆ, ದೀನರಕ್ಷಕನೇ ನನಗೆ ಸೌಭಾಗ್ಯ ಸಂಪತ್ತನ್ನು ನೀಡು ಅಂತ ಕೇಳ್ತಾಳೆ. ಆಗ ಪರಮೇಶ್ವರ ಹೇಳ್ತಾನೆ, ಮಗಳೇ ನಿನಗೆ ಸೌಭಾಗ್ಯ ಸಂಪತ್ತನ್ನು ನೀಡಬಲ್ಲ ಅತ್ಯಂತ ಶುಭಪ್ರದವಾದ ಒಂದು ವೃತ ಇದೆ, ಅದನ್ನು ನಿನಗೆ ಹೇಳ್ತೀನಿ. ಅದು ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿನ ಮಂಗಳ ಸ್ನಾನ ಮಾಡಿ, ಅಂದರೆ ಬೆಳಗಿನ ಎದ್ದು ಶುದ್ಧವಾಗಿ ಸ್ನಾನ ಮಾಡಿ ಭಕ್ತಿ ಭಾವದಿಂದ ಕೂಡಿ ಪೂಜಾ ಸ್ಥಳನ ಶುದ್ಧ ಮಾಡಿ ಪಂಚವರ್ಣದ ರಂಗೋಲಿಯನ್ನು ಇಟ್ಟು ಅಲಂಕರಿಸಬೇಕು. ಶುದ್ಧವಾದ ಅಕ್ಕಿಯ ರಾಶಿಯನ್ನು ಹಾಕಿ ಅದರ ಮೇಲೆ ತುಪ್ಪದಿಂದ ಉರಿಯುವ ದೀಪಸ್ತಂಭವನ್ನು ಅಂದರೆ ದೀಪವನ್ನು ಇರಿಸಿ ಅದರಲ್ಲಿ ನನ್ನನ್ನು ಆವಾಹನೆ ಮಾಡಬೇಕು. ಅಂತಹ ದೀಪಸ್ತಂಭದಲ್ಲಿ ಅಷ್ಟಮೂರ್ತಿಗಳ ಭೇದದಿಂದಲೂ ಭವಾದಿಯಾದ ಮೂರ್ತಿಗಳ ಭೇದದಿಂದಲೂ ನಾನು ಇರುತ್ತೇನೆ. ಈ ಸಕಲ ಮೂರ್ತಿ ಭೇದಗಳಲ್ಲಿ ಅತ್ಯಂತ ಇಷ್ಟವಾದ ಸ್ನೇಹಿತನು ಚಂದ್ರನೂ ಒಬ್ಬನು. ಜ್ಯೋತಿರ್ಮಯನಾದ ನನಗೆ ಭೀಮೇಶ್ವರನೆಂದು ಹೆಸರು. ಈ ದೀಪಸ್ತಂಭವು ನಾನು ಅಂತ ಅಂದ್ಕೊಂಡು ಜ್ಯೋತಿ ಸ್ವರೂಪನೇ, ಚಂದ್ರನೆಂದು ಅಂದ್ಕೊಂಡು ಮಹಾಲಿಂಗ ಸ್ವರೂಪನೆಂದು ತಿಳಿದು ಭಯಭಕ್ತಿಯಿಂದ ಆರಾಧನೆ ಮಾಡು. ನಂತರ ಪೂಜಾಕ್ರಮವನ್ನು ಹೇಳ್ತಾನೆ. ಈ ವ್ರತವನ್ನು ಮಾಡುವವರು ಮೊದಲನೇ ವರ್ಷ 100, ಎರಡನೇ ವರ್ಷ 200, ಹೀಗೆ 9 ವರ್ಷಗಳವರೆಗೆ ಮಾಡ್ತಾ ಬಂದರೆ ಕಡುಬನ್ನು ಮಾಡ್ತಾ ಬರಬೇಕು. ಮತ್ತು ನೈವೇದ್ಯಕ್ಕೆಯಲ್ಲಿ ಕಡುಬನ್ನು ಮಾಡಬೇಕು. ಅಕ್ಕಿ ಹಿಟ್ಟಿಂದಲೂ ಮಾಡ್ಬೋದು. ಮತ್ತು ಗಂಧ ಪುಷ್ಪ ಧೂಪಗಳಿಂದ ನನ್ನನ್ನು ಪೂಜಿಸಿ ನೈವೇದ್ಯನ ಮಾಡಿದ ನಂತರ ಮೊದಲನೇ ವರ್ಷ 10, ಎರಡನೇ ವರ್ಷ 20, ಹೀಗೆ ಸತತವಾಗಿ 9 ವರ್ಷಗಳನ್ನು ಮಾಡ್ತಾ ಬಂದು ಬ್ರಾಹ್ಮಣವರಿಗೆ ದಾನ ಮಾಡಬೇಕು. ನೀನು ಭಕ್ತಿ ಭಾವದಿಂದ ಈ ರೀತಿ ಮಾಡಿದರೆ ನಿನ್ನ ಪತಿ ಸಜೀವಿಯಾಗಿ ಅಂದರೆ ಜೀವ ಸಹಿತ ಮೇಲೆ ಕೇಳ್ತಾನೆ, ಇದರಲ್ಲಿ ಯಾವುದೇ ಅನುಮಾನ ಬೇಡ ಅಂತ ಹೇಳ್ಬಿಟ್ಟು ಮಾಯ ಆಗ್ಬಿಡ್ತಾರೆ. ಅದನ್ನು ಕೇಳಿದ ಅವಳು ನಂತರ ಅವಳು ಮಣ್ಣನ ದೀಪ ಮಾಡಿ ಅದರ ಹತ್ರದಲ್ಲೇ ವಿಳೆದೆಲೆ ಅದರ ಕಾಯಿ ಅಡಿಕೆ ಎಲ್ಲನೂ ಇಟ್ಟು ಗರಿಕೆ ಹುಲ್ಲನ್ನು ತಗೊಂಡು ಹೂಗಳು ಅಂತ ಅಂದ್ಕೊಂಡು ಮಣ್ಣಿನಿಂದಲೇ ಕಡುಬುಗಳನ್ನೂ ಕೂಡ ಮಾಡಿ ಅದನ್ನೇ ಅಕ್ಕಿ ಕಡುಬು ಅಂತ ಅಂದ್ಕೊಂಡು ಧೂಪ ದೀಪ ಎಲ್ಲನೂ ಇಟ್ಟು ಮನಸ್ಸಿನಲ್ಲೇ ಸ್ಮರಿಸಿ ಭಕ್ತಿ ಭಾವದಿಂದ ಪೂಜೆ ಮಾಡ್ತಾಳೆ. ಅವಳು ಅಲ್ಲಿ ಮಣ್ಣಿನಿಂದ ಎಲ್ಲನೂ ಮಾಡ್ತಾಳೆ. ಯಾಕೆ ಮಣ್ಣಿನಿಂದ ಮಾಡ್ತಾಳೆ ಅಂದರೆ ಅಲ್ಲಿ ಏನೂ ಇರಲ್ಲ, ಅದು ಅವಳ ಗಂಡನ ಶವದ ಹತ್ರ ಇರೋದ್ರಿಂದ ಅವಳಿಗೇನೂ ಸಿಗಲ್ಲ, ಮತ್ತೆ ಅರಮನೆಗೆ ಹೋಗಿ ಮತ್ತೆ ಮಾಡಿಕೊಂಡು ಬರೋಕ್ಕಾಗಲ್ಲ. ಹಾಗಾಗಿ ಅಲ್ಲೇ ಅದನ್ನು ಮಾಡ್ತಾ ಇರ್ತಾಳೆ. ಈ ಪೂಜೆ ಮಹಿಮೆಯಿಂದ ದೇವರು ಅನುಗ್ರಹ ಆಗಿ ಬಂಗಾರದ ಗೋಡೆಗಳಿಂದ ರತ್ನ ಖಚಿತವಾದ ಕಂಬಗಳಿಂದ ಒಂದು ಭವನ ನಿರ್ಮಾಣ ಆಗುತ್ತೆ. ಮೂಲೆ ಮೂಲೆಗಳಲ್ಲೂ ನವರತ್ನ ರಾಶಿಯಾಗಿ ಬಿದ್ದಿರುತ್ತೆ.
ಚಿತೆಯು ರತ್ನದ ಮಂಚದಂತೆ ಹೊಳಿತಾ ಇರೋ ರೀತಿ ಆಗುತ್ತೆ. ರಾಜ್ಕುಮಾರ ಕೂಡ ಜೀವ ತಳೆದು ಎದ್ದು ಬರ್ತಾನೆ. ಚತುರಂಗ ಬಲ ಕೂಡ ಅಂದರೆ ಎಲ್ಲ ಬಲಗಳು ಕೂಡ ಅಲ್ಲಿ ಬರುತ್ತವೆ. ಈ ರೀತಿಯಾಗಿ ಅವಳ ಸ್ಥಿತಿಯು ಮಾರ್ಪಾಡಾಗಲು ಆಶ್ಚರ್ಯಭರಿತಳಾಗ್ತಾಳೆ. ರಾಜ್ಕುಮಾರ ಆದರೂ ಅವನು ಸತ್ತಿದ್ನಲ್ಲ, ಅವನು ನಿದ್ರೆಯಿಂದ ಎದ್ದರೆ ಹೇಗೆ ಹೇಳ್ತಾರೋ ಹಾಗೆ ಎದ್ದು ಆ ಹೆಣ್ಮಗಳಿದ್ದಲ್ಲ ಅವಳ ಹತ್ರ ಬಂದು ಏನಾಯಿತು ಅಂತೆಲ್ಲ ಕೇಳ್ತಾಳೆ. ಅವಳು ಪ್ರತಿಯೊಂದನ್ನು ಹೇಳಿ ಆನಂದದಿಂದ ಅವಳು ಪ್ರತಿಯೊಂದನ್ನು ಏನಾಯಿತು ಅಂತ ಹೇಳ್ತಾರೆ. ಮಾರನೇ ದಿನಕ್ಕೆ ರಾಜ ಏನು ಮಾಡ್ತಾನೆ, ರಾಜಭಟರನ್ನ ಕಳಿಸ್ತಾನೆ. ಏನಾಯಿತು ನೋಡ್ಕೊಂಡು ಬನ್ನಿ, ಅವಳು ಬಂದಿಲ್ಲ, ಏನಾಗಿದೆ ಅಂತ. ಅವರು ನೋಡಿ ಆಶ್ಚರ್ಯದಿಂದ ಹೋಗಿ ಎಲ್ಲನೂ ರಾಜನಿಗೆ ಹೇಳ್ತಾರೆ. ರಾಜ ಕೂಡ ತಕ್ಷಣ ಬಂದು ಸೊಸೆಯನ್ನು ಕೇಳಿ ಏನಾಯಿತು ಅಂತ ಕೇಳಿ ಎಲ್ಲದನ್ನು ಕೇಳಿ ಆನಂದದಿಂದ ಮಗನನ್ನು ತಪ್ಪಿಕೊಂಡು ಸೊಸೆಯನ್ನು ಸಮಾಧಾನಪಡಿಸಿ ಬ್ರಾಹ್ಮಣರಿಗೆ ದಾನ ಧರ್ಮಗಳನ್ನ ಮಾಡಿ ಸಂತೋಷದಿಂದ ಅರಮನೆಯಲ್ಲಿ ಸುಖ ಸಂತೋಷದಿಂದ ಪುತ್ರಗಳನ್ನ ಪಡೆದು ಸುಖದಿಂದ ಇರ್ತಾರೆ. ಇದು ಸ್ಕಂದ ಪುರಾಣದಲ್ಲಿ ಇರುವಂಥ ಭೀಮಮ್ಮನ ಅಮಾವಾಸ್ಯೆ ವೃತ ಕಥೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.